गुरुविक्रमाय पुण्यप्रवराय गुरवे गुणगुरवे गुरुदैत्यकरक्षेत्रे गुरुधर्मसदाराध्याय गुरुपुत्रपरित्रात्रे गुरुवाखण्डखण्डकाय गीतसाराय गीततत्त्वाय गीतगोत्राय धीमहि गूढमुल्काय रन्ध्रमत्ताय भोजयप्रदाय धीमहि गुणातीताय गुणाधीशाय गुणप्रविष्टाय धीमहि. ಅಧ್ಯಾಪಕ ವೃಂದದವರಿಗೆ ತಾವು ಒಂದು ವರ್ಷದಲ್ಲಿ ಮಾಡಿದಂಥ ಎಲ್ಲ ವರದಿಗಳನ್ನು ರೆಡಿ ಮಾಡಬೇಕಾದಂಥ ಒಂದು ಜವಾಬ್ದಾರಿಗಳು, ವಿದ್ಯಾರ್ಥಿಗಳಿಗೆ ತಾನು ತನ್ನ ಪ್ರತಿಭೆಯನ್ನು ತೋರಿಸಿಕೊಳ್ಳಿಕ್ಕೆ ಒಂದು ವೇದಿಕೆಗಳನ್ನು ಸಜ್ಜು ಮಾಡಿಕೊಡುವಂಥ ಒಂದು ವಿಶೇಷವಾದಂಥ ಅವಕಾಶ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಬಹಳ ದೊಡ್ಡ ರೀತಿಯಲ್ಲಿ ಅವಕಾಶಗಳನ್ನು ಪಡ್ಕೊಳ್ಬೇಕು ಅಂತೇಳಿ, ಆದರೆ ಈ ರೀತಿಯ ವೇದಿಕೆಗಳನ್ನು ಸದುಪಯೋಗ ಮಾಡಿಕೊಳ್ಳುವುದು ಬಹಳ ಅಗತ್ಯ ಇದೆ. ಈ ವೇದಿಕೆಯಲ್ಲಿ ಎಲ್ಲೋ ಒಂದು ಕಡೆ ತನ್ನ ಪ್ರತಿಭೆಯನ್ನು ತೋರಿಸಿಕೊಳ್ಳುವಂಥ ಪ್ರಯತ್ನವನ್ನು ಪಟ್ಟರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ರೀತಿಯ ಸಾಧನೆಗಳನ್ನು ಮಾಡಲಿಕ್ಕೆ ಒಂದು ಮೈಲಿಗಲ್ಲಿನ ಥರ ಇದನ್ನು ಉಪಯೋಗಿಸಿಕೊಂಡಾಗ ಮುಂದಿನ ದಿನಗಳಲ್ಲಿ ಅದು ತಮಗೆ ಅನುಭವಕ್ಕೆ ಬರುತ್ತದೆ. ಯಾವತ್ತೂ ನಾನು ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳಿಕೆ, ಬಹಳಷ್ಟು ವಿಚಾರಗಳಿವತ್ತು ಎಲ್ಲವೂ ನಮಗೆ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕದಿಂದಲೇ ಎಲ್ಲವೂ ದೊರೆಯುತ್ತದೆ ಅಂತ ಹೇಳಿ ಸಿಕ್ಕಲ್ಲ ಅಂತ ಹೇಳಿದ್ರೆ ಸಿಗಲ್ಲ. ಪಠ್ಯಪುಸ್ತಕ ನಮ್ಮ ಜೀವನದಲ್ಲಿ ನಮಗೆ ಉತ್ತೀರ್ಣರು ಅನುತ್ತೀರ್ಣ ಅಥವಾ ನಾವು ಪಾಸು ಫೇಲು ಅಥವಾ ಡಿಗ್ರಿ ಮಾರ್ಕು ಇನ್ನಿತರ ವ್ಯವಸ್ಥೆಗಳಿಗೆ ಪಡ್ಕೊಂಡ್ರೆ ಜೀವನದಲ್ಲಿ ಇನ್ನಿತರ ಹಲವು ವಿಚಾರಗಳು ನಾವು ಅನುಷ್ಠಾನ ಮಾಡಿಕೊಂಡ್ರೆ ಮಾತ್ರ ಬಹಳ ದೊಡ್ಡ ರೀತಿಯಲ್ಲಿ ಸಾಧನೆಗಳನ್ನು ಮಾಡಿ. ಇವತ್ತು ಕಾಲೇಜಿನಲ್ಲಿ ಉತ್ತೀರ್ಣರಾಗುವುದು ಎಷ್ಟು ಮುಖ್ಯ ಇದೆ, ಅದಕ್ಕಿಂತ ದೊಡ್ಡ ಮುಖ್ಯ ಜೀವನದ ಎಂಬಂಥ ಶಾಲೆ ಕಾಲೇಜುಗಳಲ್ಲಿ ಉತ್ತೀರ್ಣರಾಗುತ್ತದೆ. ಇವತ್ತು ನಾನು ಅವತ್ತಿನ ವಾತಾವರಣ ಮತ್ತು ಇವತ್ತಿನ ವಾತಾವರಣಕ್ಕೆ ಹೋಲಿಕೆ ಮಾಡಿದೆ. ನನಗೆ ದೇವಂತ್ ನಾಯಕ್ ಅವರು ಇಕನಾಮಿಕ್ಸ್ ಕಲಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಎದುರುಗಡೆ ಸಿಕ್ಕಿದಾಗ ನಾವು ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾಗ ಏನು ಮಾಡ್ತೀವಿ, ನಾವು ಹಿಂದುಗಡೆಯಿಂದ ಓಡುದು. ಇವತ್ತಿನ ಪರಿಸ್ಥಿತಿ ಆಗಿದೆಯಾ ಅಂತ ಹೇಳಿದ್ರೆ ಇಲ್ಲ. ಸಾಮಾಜಿಕ ಜಾಲತಾಣ ಇನ್ನಿತರ ವ್ಯವಸ್ಥೆಗಳು ಹೆಚ್ಚಿನ ರೀತಿಯಲ್ಲಿ ನಾವು ಅನುಷ್ಠಾನ ಮಾಡಿಕೊಂಡಾಗ ನಾವು ಅಧ್ಯಾಪಕರು ಅಂತೇಳಿ ಗೌರವ ಕೊಡ್ತೇವೆ, ಆದರೆ ಆ ಮನಸ್ಸಿನ ಭಾವನೆಗಳಲ್ಲಿ ಆ ಅಧ್ಯಾಪಕರು ಅಂತ ಹೇಳುವಂಥದ್ದು ತೋರಿಸ್ಕೊಡ್ತೇವೆ, ತಂದೆ ತಾಯಿ ಅಂತ ಹೇಳುವಂಥದ್ದು ಭಾವನೆಗಳು ಮನಸ್ಸಿನಲ್ಲಿ ತೋರಿಸ್ಕೊಡ್ತೇವೆ. ಅವಾಗ ನಾವು ಜೀವನದಲ್ಲಿ ನಾವು ಮನುಷ್ಯ ಜನ್ಮ ಬಂದ ಅದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಂಬಿಕೆ. ನಾವೆಲ್ಲೋ ಒಂದು ಕಡೆ 100ರಲ್ಲಿ 100 ಅಂಕವನ್ನು ಪಡ್ಕೊಂಡು ನಾಳೆ ಗಣಪತಿ ಗೌಡರು ನಿಮ್ಮ ಮನೆಗೆ ಬಂದಾಗ ನೀವು ಕೂತ್ಕೊಳ್ಳಿ ಅಂತ ಇವರಿಗೆ ಕೂತ್ಕೊಳ್ಳಿ ಕುರ್ಚಿ ಕೊಡದೆ ಅಥವಾ ನೀವೊಂದು ಸಲ ನೀಡಬೇಕಾ ಅಂತ ಕೇಳಲಿಲ್ಲ ಅಂತೇಳಿ ಆದರೆ ಅಂಕ 100ರಲ್ಲಿ 100 ಪಡ್ಕೊಂಡು ಏನು ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ 100ರಲ್ಲಿ 100 ಪಡ್ಕೊಳ್ಳೋದು ಎಷ್ಟು ಅಗತ್ಯ ಇದೆ ಅಷ್ಟೇ ಅಗತ್ಯ ಈ ರೀತಿಯ ಚಿಂತನೆಯನ್ನು ಅನುಷ್ಠಾನ ಮಾಡಿಕೊಳ್ಳೋದು ಅಗತ್ಯ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ಬಹಳ ದೊಡ್ಡ ರೀತಿಯ ಜವಾಬ್ದಾರಿಗಳು ಇವತ್ತು ವಿದ್ಯಾರ್ಥಿ ಸಮೂಹದಲ್ಲಿ. ಇವತ್ತು ವಿದ್ಯಾರ್ಥಿ ಸಮೂಹ ಅಂತ ಹೇಳಿದ್ರೆ ದೇಶದ ಒಟ್ಟು ಜನಸಂಖ್ಯೆಯ 140 ಕೋಟಿ ಅಂತ ಹೇಳಿದ್ರೆ ಸರಿಸುಮಾರು 70 ಕೋಟಿಯಷ್ಟು ಜನಸಂಖ್ಯೆ ವಿದ್ಯಾರ್ಥಿಗಳು. ಹಾಗಾಗಿ ದೇಶ ಸರಿಯಾದ ದೃಷ್ಟಿಕೋನದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಕೊಡುಗೆ ಬಹಳ ದೊಡ್ಡದು. ಹಾಗಾಗಿ ವಿದ್ಯಾರ್ಥಿಗಳ ಕೊಡುಗೆ ದೊಡ್ಡದಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ತಾವು ಜೀವನದಲ್ಲಿ ಅನುಷ್ಠಾನ ಮಾಡಿಕೊಳ್ಬೇಕಾದಂಥ ಎಲ್ಲ ವಿಚಾರಗಳನ್ನು ನಾವು ಪ್ರಯತ್ನ ಮಾಡಬೇಕು, ಆ ದೃಷ್ಟಿಕೋನದಲ್ಲಿ ಹೋಗಬೇಕು ಅಂತ ಹೇಳಿ ನನ್ನ ಬೇಡಿಕೆ. ಚಳಿಯದ 101 ನೆನಪು. ಆ 101 ನೆನಪಿನಲ್ಲಿ ಕೆಲವೊಂದು ಪುಟ್ಟ ನೆನಪನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಬೋರ್ ಆದರೆ ಯಾರು ಬೇಜಾರು ಮಾಡಬೇಡಿ. ತುಂಬ ಖುಷಿಯಾದರೆ ನನಗೆ ವಿಶ್ ಮಾಡಿ, ಇನ್ನೂ ತುಂಬ ಖುಷಿಯಾದರೆ ಇನ್ನೊಬ್ಬರಿಗೆ ಹಂಚಿ. ಸರ್, ಈಗ ಎಮ್ಮೆಲ್ ಅವರು ಹೇಳಿದರು, ನಾನು 93, 94 PUC ಬ್ಯಾಚ್, ನನ್ನದೇ ಕೊನೆಯ ಬ್ಯಾಚ್ ಇರಬೇಕು. ನನ್ನ ನಂತರ ಮೋಸ್ಟ್ PUC ಇರಲಿಲ್ಲ. ನಾವಿಲ್ಲಿ ಆಕಸ್ಮಿಕವಾಗಿ ಬಂದದ್ದು, ಬಡತನದಿಂದ ಬಂದದ್ದು. ನಮಗೆ ಆ ಟೈಮ್ನಲ್ಲಿ PUCಗೆ ಅದು ಮೂರೇ ಕಾಲೇಜ್ ಇದ್ದದ್ದು. ಒಂದು ಅಲೋಷಿಯಸ್ಸು, ಒಂದು ಕೆನರಾ, ಒಂದು
ವಿಶ್ವವಿದ್ಯಾನಿಲಯ ಕಾಲೇಜ್. ನಾವು ಬಡತನದಿಂದ ಬಂದವರು, ನಮಗೆ ಪ್ರೈವೇಟ್ ಕಾಲೇಜಲ್ಲಿ 2,000 ಫೀಸ್ ಇದ್ದದಾಗ PUC ಅಷ್ಟೇ, ಬೇರೆ ಜಾಸ್ತಿ ಇರಲಿಲ್ಲ. 2,000 1,800 ಏನಾಯಿತು, ಅಷ್ಟನ್ನು ಕೂಡ ತುಂಬಿಸಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ, ಅಷ್ಟಾಯಿತು. ಆಗ ಅನಿವಾರ್ಯವಾಗಿ ಬೇರೆ ಆಪ್ಷನ್ ಇಲ್ಲ, ಅದೇ ವೇದವ್ಯಾಸ ಕಾಮತ್ ಅವರು ಹೇಳಿದ್ರು, ಏನು ಆಪ್ಷನ್ ಇಲ್ಲ. ಕೊನೆಗೆ ನಮಗೆ ಬರೋದು ಗೌರ್ಮೆಂಟ್ ಕಾಲೇಜು ಅಂದರೆ ಯೂನಿವರ್ಸಿಟಿ. ಆಗ ಗೌರ್ಮೆಂಟ್ ಕಾಲೇಜ್ ಕಲಿತಾ ಇದ್ರು, ಬಟ್ ನಾನು ಕಲಿಯುವಾಗ ಯೂನಿವರ್ಸಿಟಿ ಕಾಲೇಜ್ ಅಂತ ಆಯಿತು. ಆವಾಗ ನಾನು ಈ ಕಾಲೇಜಿಗೆ ಜಾಯಿನ್ ಆಗೋದು. 108 ಕನಸುಗಳು, 108 ಯಾರ ಹತ್ರ ಕೇಳಿದ್ರು ಕೂಡ ಒಂಥರ ಗೌರ್ಮೆಂಟ್ ಕಾಲೇಜ್ ಅಂತ ಹೇಳಿದ್ರೆ ಅದನ್ನೊಂಥರ ನೋಡೋದು. ನಮ್ಮ ಮನೆ ಅಕ್ಕಪಕ್ಕದವರು, ಸಂಬಂಧದವರು ಎಲ್ಲರೂ ಯಾವ ಕಾಲೇಜ್ ಅಂತ ಕೇಳಿದರೆ ಗೌರ್ಮೆಂಟ್ ಕಾಲೇಜ್ ಅಂತಂದರೆ ಅವನು ಯಾವುದಕ್ಕೂ ಬೇಡ ಅಂತ ಹೇಳಿ ಆಗ್ತಾರೆ, ಅವನು ನಾಲಾಯಕ ಅವನು ಅಂತ. ಅದರಲ್ಲಿ ನಾವು ಸೈನ್ಸ್ ಅಂತಂದ್ರೂ ಕೂಡ ಬಟ್ ಸೈನ್ಸ್ ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ಬಟ್ ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನೋಡಿ, ನಾನು ಈ ಹಂತಕ್ಕೆ ಬರಲಿಕ್ಕೆ ಕಾರಣವೇ ಈ ಕಾಲೇಜು, ಈ ಕಾಲೇಜಿನ ಗುರುಗಳು, ಈ ಕಾಲೇಜು ನನಗೆ ಕಲಿಸಿದ ಪಾಠ, ಈ ಕಾಲೇಜು ನನಗೆ ಕಲಿಸಿದಂಥ ಧ್ಯೇಯ, ಈ ಕಾಲೇಜು ನನಗೆ ಆಗ ತೋರಿಸಿದಂತಹ ಒಂದು ಪ್ರೀತಿ ವಾತ್ಸಲ್ಯ, ಮತ್ತು ಈ ಕಾಲೇಜು ಸ್ಟೂಡೆಂಟ್ ಅಂತೇಳಿ ನನಗೆ ಯಾರು ಅಂಗಿಸಿದ್ರಲ್ಲ ಹೊರಗಡೆ ಎಲ್ಲ, ಅವರ ಎದುರಿಗೆ ನಾನು ನಿಲ್ಲಬೇಕನ್ನುವಂಥ ಛಲ ಬಂದದ್ರಿಂದ ನಾನು ಇಲ್ಲಿ ಈ ಡಯಾಸಲ್ಲಿ ಬಂದಿದ್ದೇನೆ. ಈ ಡಯಾಸಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಕರ್ನಾಟಕ ಫಾರೆಸ್ಟ್ ಸರ್ವಿಸಲ್ಲಿ ನಾನು ಟ್ರೈನಿಂಗ್ ಇರುವಾಗ ನಾನು ಫಸ್ಟ್ ರ್ಯಾಂಕ್ ಇರ್ತೇನೆ. ನಾನು SSLC ಕಡಿಮೆ ಪರ್ಸೆಂಟೇಜ್ ಸರ್, ಬರೀ 60% ನಾನು